ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ. ಭಾಳ ಖುಷಿ ಆಯ್ತ. ಆ್ಯಂಡ್ ನಾವು ಹೊಯ್ಸಳ ಶೂಟಿಂಗ್ ಮಾಡೋ ಒಂದು ಐ ಥಿಂಕ್ ಫಸ್ಟ್ ಕಡಿಲ್ಲ ಸೆಕೆಂಡ್ ಸ್ಕಡಿಲ್ಲ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಅದನ್ನು ಅವಾಗ ಒಂದು ಮಸ್ತ್ ಕತೆ ಕೇಳೀನಿ, ಭಾಳ ಮಜಾ ಐತಿ ಅಂತ ಹೇಳಿದ ಮಾಡ್ತೀನಿ ನಾನು ಸಿನಿಮಾ ಅಂತ. ತುಂಬ ಬ್ಯಾಲೆನ್ಸ್ಡ್ ವ್ಯಕ್ತಿತ್ವ, ಅಷ್ಟು ಎಕ್ಸೈಟಾಗಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ದೆ. ಅವತ್ತಿಂದ ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಕ್ಷೇತ್ರ ಬಗ್ಗೆ ಪಿಕ್ಚರ್ದು ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಬಸ್ರೂರೊಳಗೆ ನಡೆಯೋಕ್ಕಿದ್ದಾಗ ರವಿ ಬಸ್ರೂರ್ ಅವ್ರು ಹೇಳಿದರು ಸಕ್ಕತ್ತಾಗಿ ಬಂದಿದೆ ನವೀನ್ ಅಂತ ಅಂದ್ಬಿಟ್ಟು. ಸೊ ಅವತ್ತಿಂದನೂ ಎಕ್ಸೈಟ್ಮೆಂಟ್ ಇತ್ತು. ಅದಾದ ನಂತರ ಬಂದಿರುವಂಥ ಪ್ರತಿ ಸ್ಯಾಂಪಲ್ಗಳು, ಅಂದರೆ ಫಸ್ಟ್ ಲುಕ್ಕಿಂದ ಹಿಡಿದು ಟೀಸರಿಂದ ಹಿಡಿದು ಟ್ರೈಲರ್, ಮೊನ್ನೆ ಬಿಟ್ಟಂಥ ಟ್ರೈಲರ್ವರೆಗೂ ಹಾಡುಗಳವರೆಗೂ ಎಲ್ಲನೂ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡ್ಕೊತಾ ಬಂದೈತಿ, ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊತಾ ಬಂದೈತಿ. ಸೊ ಸಿನಿಮಾ ಚೆನ್ನಾಗಾಗತ್ತೋ ಅನ್ನೋ ಭರವಸೆ ಖಂಡಿತವಾಗ್ಲೂ ನನಗಿದೆ. ಆ್ಯಂಡ್ ಇಲ್ಲಿ ನಡೆದಿರುವಂಥ ನನ್ನ ಕುಟುಂಬದ ಸ್ನೇಹಿತರಿಗೆ, ಹಿರಿಯ ಸ್ನೇಹಿತರಿಗೆ ನಮಸ್ಕಾರ. ಸದ್ಯ ಸರ್ ನಮಸ್ತೆ. ಅಣ್ಣವ್ರ ಕಾಲದಿಂದನೂ ಕನ್ನಡ ನೆಲ, ಕನ್ನಡ ಮಣ್ಣಿನ ಮಕ್ಕಳು ಒಳ್ಳೆ ಸಿನಿಮಾ ಅಂತ ಬಂದಾಗ ಯಾರೇ ಬಂದಾಗಲೂ ಕೂಡ ನಮ್ಮವರು ಅಂತ ಅಪ್ಕೊಂಡಿದ್ದಾರೆ, ನಿಮ್ಮನ್ನು ಕೂಡ ಅಪ್ಕೋತಾರೆ. ಆ್ಯಂಡ್ ನಾನಲ್ಲಿ ಕೂತಾಗ ಅಮೃತ ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಜರ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ನಾವು ಡಾಲಿ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಹಾಗೆ ನಿಮ್ಮನ್ನೆಲ್ಲ ಹಂಗೆ ಪ್ರೀತಿಸಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಈಗ ಇಲ್ಲಿವರೆಗೂ ನೀವು ಎಷ್ಟು ಹತ್ತಿರವಾಗಿದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ತುಂಬ ಹತ್ತಿರ ಆಗ್ತಾರೆ ಕನ್ನಡದವರಿಗೆ, ಕನ್ನಡದವರೇ ಆಗ್ತೀರಾ ನೀವು. ನಿಮ್ಗೆ ಆಲ್ ದ ಬೆಸ್ಟ್. ಇನ್ನು ಡಾಲಿ ಬಗ್ಗೆ ಏನು ಹೇಳೋದು, ಸೀನಿಯರ್ ಅಂತ ಹೇಳ, ಇಲ್ಲ ವೆಲ್ ವಿಷರ್ ಅಂತ ಹೇಳ, ಇಲ್ಲ ಗೆಳೆಯ ಅಲ್ಲ, ಇಲ್ಲ ಎಲ್ಲ ಸೇರಿ ನನ್ನ ಪ್ರೀತಿಯ ಸಹೋದರ ಅಂತ ಹೇಳ್ತೀನಿ. ಸ್ನೇಹಿತನ ಜಾಗ ಕೊಟ್ಟಿದ್ದೇನೆ, ಬಟ್ ಮನ್ಸೊಳಗೆ ನನಗೆ ನಮ್ಮ ಅಣ್ಣನ ಥರ. ಒಬ್ಬ ನಟ, ಸ್ಟಾರ್ ನಟ ಆಗುವುದು ಭಾಳ ಕಷ್ಟದ ಹಾದಿರ್ತೈತಿ. ಬಹುಶಃ ಡಾಲಿ ಆತನ ಒಂದು ಜರ್ನಿನ ಆತನೇ ಯಾರಿಗೂ ಬಯಸೋದಿಲ್ಲ ಹಿಂಗೆ ಬರಲಿ ಅಂತ, ಯಾಕಂದ್ರೆ ಅಷ್ಟು ಕಷ್ಟದ ಹಾದಿ. ಮೊದಲೇ ಸಿನಿಮಾ ಬಂದಾಗ ಆ ಪರಿಚಯ ಇರಲಿಲ್ಲ, ದೂರದಿಂದನೇ ಎಷ್ಟು ಚಂದ ಇದಾರಲ್ಲ ಇವರು, ಎಷ್ಟು ಚಲೋತ್ನಾಗ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಇವರು ಇಸ್ ದ ಫ್ಯೂಚರ್ ಆಫ್ KFI, ಇವ್ರು ಚಲೋ ಆಕೈತಿ ಅಂತ ನಮ್ಗೆ ಆ್ಯಕ್ಟಿಂಗ್ ಕನ್ಸಿರೋ ಮುಂದೆ ನಾವು ಹಂಗೆ ವಿಶ್ ಮಾಡ್ಕೊತ ನೋಡ್ತಿದ್ವಿ. 1 ಸಿನಿಮಾ 2 ಸಿನಿಮಾ 3 ಸಿನಿಮಾ ಆಗ್ತಿದ್ದಂಗೆ ಪ್ರತಿಯೊಬ್ಬರು ಪ್ರಾರ್ಥನೆನೂ ಹಂಗೆ ಇತ್ತು. ಎಲ್ಲ ಅವ್ರನ್ನ ಪ್ರೀತಿಸುವಂಥ ಜೀವಿಗಳು ಎಲ್ಲರೂ ಕೇಳ್ಕೊತಿದ್ದು ಇವ್ರಿಗೊಂದು ದೊಡ್ಡ ಬ್ರೇಕ್ ಸಿಗಬೇಕು ಅಂತ. ಆ ಜರ್ನಿಲಿ ಅಷ್ಟೊಂದು ಹರ್ಡಲ್ಸ್ನ ಕ್ರಾಸ್ ಮಾಡ್ಕೊಂಡು, ಅಷ್ಟು ಅವಮಾನಗಳನ್ನ ಸಹಿಸ್ಕೊಂಡು, ಅದೆಲ್ಲನೂ ಹೋರಾಟದ ಹಾದಿಯಾಗಿ ಅದನ್ನು ದಾಟ್ಕೊಂಡು ಡಾಲಿ ಅಂತ ಆದಾಗ ಎಷ್ಟು ಜನ ಇಲ್ಲಿ ಸಿಳ್ಳೆ ಹಾಕ್ತಾರೋ, ಎಷ್ಟು ಜನ ಕೇಕೆ ಹೊಡಿತಾರೋ, ಅವ್ರ ಜೊತೆ ಸೇರಿ ನಾನು ಕೇಕೆ ಹೊಡೆದಿದ್ದೀನಿ, ಕೇಕೆ ಹಾಕಿದ್ದೀನಿ. ಅನುಷ್ಠೆ ಅವ್ರದ್ದೊಂದು ಶೋ ಬಂತು, ಆ ಶೋದಾಗ ಹೇಳ್ಕೊಳ್ಳೋ ಮುಂದೆ 1 ಸೆಕೆಂಡ್ ಕಣ್ಣಾಗ ನೀರು ಬಂತು. ಆ ಕಣ್ಣಿನ ಜೊತೆಗೆ ಸ್ಫೂರ್ತಿನೂ ಬಂತು. ಭಾಳ ಜನ ಬ್ಯಾಗ್ ಹಾಕೊಂಡು ವಾಪಸ್ ಊರಿಗೆ ಹೋಗ್ಬೇಕು ಅನ್ನೋವಂಥವ್ರು ಎಲ್ಲರಿಗೂ ಆ ಕನಸುಗಳು ಗಟ್ಟಿಯಾಗಕ್ಕೆ ಡಾಲಿ ಜರ್ನಿ ಸ್ಫೂರ್ತಿ ಆಯ್ತು. ನಮಗೆ ನೀವುದಿಲ್ಲ, ಇದು ವಾಪಸ್ ಬಸ್ ಎದ್ದು ಊರ್ ಕಡೆ ಹೋಗ್ಬಿಡೋಣ ಅಂತ ಅನ್ಕೊಂಡಿರೋರ್ಗೆಲ್ಲರಿಗೂ ಸ್ಫೂರ್ತಿ ಆಗಿದೆ. ಇಲ್ಲ ನಾವು ನಿಂದಿರ್ಬೇಕು, ಇಲ್ಲಿ ಗಟ್ಟಿಗೆ ನಿಂತು ಒದ್ದಾಡ್ಕೊಂತ ಆದ್ರೂ ಪರವಾಗಿಲ್ಲ, ಹೋರಾಟ ಆದ್ರೂ ಪರವಾಗಿಲ್ಲ, ನಾಳೆ ದಿವಸ ನಾನೊಂದು ಸಕ್ಸಸ್ನ ಕಾಣ್ತೀನಿ ಅನ್ನೋರ್ಗೆಲ್ಲರಿಗೂ ಡಾಲಿ ಸ್ಫೂರ್ತಿಯಾಗಿರ್ತಾರೆ. ಸೊ ಹೋದಲ್ಲೆಲ್ಲ ಪ್ರೀತಿನ ಗಳಿಸ್ಕೊಂಬಂದಿದ್ದಾರೆ, ಪ್ರೀತಿನ ಹೊತ್ಕೊಂಬಂದಿದ್ದಾರೆ. ಹೃದಯ ವೈಶಾಲ್ಯತೆ ತುಂಬ ದೊಡ್ಡದಿದೆ. ಎಲ್ಲಿ ಹೋದರೂ ಸ್ನೇಹಿತರಿದ್ದಾರೆ. ಸಿನಿಮಾ ಕೋಟಿ ದುಡ್ಡು ಮಾಡಿರ್ಬೋದು, ಆ ಥರ ಮಾಡಿರೋ ಸಿನಿಮಾಗಳು ಅದಕ್ಕಿಂತ ಹೆಚ್ಚಾಗಿ ಕೋಟಿ ಹೃದಯಗಳನ್ನ ಗಳಿಸಿದ್ದಾನೆ. ಆ ಎಲ್ಲ ಕನ್ನಡ ಮನಸ್ಸುಗಳ ಪ್ರೀತಿ, ಕನ್ನಡ ಮನಸ್ಸುಗಳ ಆಶೀರ್ವಾದ, ನನ್ನಂತ ಕಿರಿಯನ ಪ್ರಾರ್ಥನೆ ನಿನ್ನ ಜೊತೆ ಸದಾ ಇರುತ್ತದೆ. ಇನ್ನೂ ದೊಡ್ಡ ಗೆಲುವಾಗಲಿ, ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಂಥ. ಆವಾಗ ದೂರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೆ, ಇವಾಗ ಹತ್ತಿರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ನೀನು ಮುಂದೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಕೂಡ. ವಿ ಲವ್ ಯು. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ, ಅಂದರೆ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಇಲ್ಲಿರುವಂಥ ತುಂಬ ನನಗಿಂತ ಮುಂಚೆ ತುಂಬ ಹತ್ತಿರದಿಂದ ನೋಡಿರುವಂಥ ಸ್ನೇಹಿತರಾಗಿರ್ಬೋದು, ಸದಸ್ಯರಾಗಿರ್ಬೋದು,
ಪೂರ್ಣ ಆಗಿರ್ಬೋದು, ನಾಗ ಆಗಿರ್ಬೋದು, ನಮ್ಮ ಹರೀಶ್, ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಿದ್ದು ಒಂದು ದೊಡ್ಡ ಸಕ್ಸಸ್ ಅಂತ. ಸಕ್ಸಸ್ ಇನ್ನೂ ಕಂಟಿನ್ಯೂ ಆಗಲಿ. ಆ್ಯಂಡ್ ಒಂದು ಕಾಮನ್ ವಿಷಯ ಸತೀಶ್ ಸರ್ಗೂ ಮತ್ತು ಧನು ಅವ್ರಿಗೂ ಅಂತಂದರೆ, ಅವರ ಹಾದಿ ಎಷ್ಟು ಕಷ್ಟ ಆಯಿತು ಅದು ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಒಂದು ಪ್ರೊಡಕ್ಷನ್ ಓಪನ್ ಮಾಡಿದ್ರು, ಡಾಲಿ ಪಿಕ್ಚರ್ಸ್ ಮತ್ತು ಸತೀಶ್ ಪಿಕ್ಚರ್ಸ್. ಅವು ಎರಡೂ ಪ್ರೊಡಕ್ಷನಲ್ಲಿ ಒಳ್ಳೊಳ್ಳೆ ನಟರುಗಳು ಬಂದಿದ್ದಾರೆ, ಹೊಸ ನಿರ್ದೇಶಕರು ಬಂದಿದ್ದಾರೆ. ಆ ಥರ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಹೊರಗೆ ಬರ್ತವೆ. ಆ ಪ್ರತಿಭೆಗಳು ಇನ್ನೂ ದೊಡ್ಡದಾಗ್ತವೆ. ಅವು ನಾಳೆ ಮುಂದೆ ಇನ್ನೊಂದು ಪ್ರೊಡಕ್ಷನ್ನ ಓಪನ್ ಮಾಡ್ತವೆ, ಆ ನಂಬಿಕೆ ಇದೆ. ಸೊ ಎಲ್ಲರ ಪ್ರೀತಿ, ಕನ್ನಡ ಮನಸ್ಸುಗಳ ಆಶೀರ್ವಾದ ನಿಮ್ಮಲ್ಲಿ ಇರಲಿ. ಆ್ಯಂಡ್ ಆಲ್ ದ ಬೆಸ್ಟ್. ಪೂರ್ಣ 22ನೇ ತಾರೀಕು ನಿನ್ನ ಪಿಕ್ಚರ್ ರಿಲೀಸ್ ಆಗ್ತೈತಿ. ಆ್ಯಂಡ್ ಪೂರ್ಣನ ವಾಯ್ಸು, ಪೂರ್ಣ ಇಸ್ ಅ ಬ್ರಿಲಿಯಂಟ್ ಆಕ್ಟರ್. ನಾನು ಅವನ ಶಾರ್ಟ್ ಫಿಲ್ಮ್ ಟೈಮಿಂದ ನೋಡ್ಕೊತ ಬಂದಿದ್ದೆ. ಅವಾಗಿಂದನೂ ಇಲ್ಲಿವರೆಗೂ ಅವ್ನು ಮಾಡುವಂಥ ಪ್ರತಿಯೊಂದು ಪಾತ್ರ ಕೂಡ ನಂಗೆ ಇಷ್ಟ. ಈಗ ಆತನ ವಾಯ್ಸಲ್ಲಿ ಈ ಸಿನಿಮಾನ ನಾನು ನೋಡ್ತೀನಿ, ನೀವು ನೋಡ್ರಿ. ಇಡೀ ತಂಡಕ್ಕೆ ಶುಭಾಶಯಗಳು. ಮತ್ತೊಮ್ಮೆ ಮುಗ್ದೊಮ್ಮೆ 22ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗತೈತಿ. ಒಳಗೆ ಹೋಗಮೋ, ಡಾಲಿ ನೋಡಮೋ, ಕ್ಯಾಕೆ ಹೊಡ್ಯಾಮೋ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಫರ್ಟ್ ಇದು ಡಬ್ಬಿಂಗ್ ಮಾಡೋಕೆ ಹೋಗಿದ್ದು. ನನಗೆ ಶಶಾಂಕ್ ಮತ್ತು ಧನಂಜಯ ಟ್ರೈ ಕೊಡು ಹೋಗಿ ಅಂತ ಡೈರೆಕ್ಟ್ರು ಒಪ್ಕೊಂಡ್ರು. ಸೊ ಬಟ್ ದೆನ್ ಐ ಹ್ಯಾವ್ ಟು ಟೆಲ್ ಸರ್, ಯು ಡನ್ ಅನ್ ಅಮೇಸಿಂಗ್ ಜಾಬ್. ಲೈಕ್ ಬೈ ವಾಚಿಂಗ್, ಲೈಕ್ ವೈಲ್ ಡಬ್ಬಿಂಗ್ ಐ ಯೂಸ್ ಟು ಸಿ ಯು ದ ವೇ ಯು ಹ್ಯಾವ್ ವರ್ಕ್ಡ್. ಸೊ ನೀವು ಎಷ್ಟು ಸ್ಪಷ್ಟತೆಯಿಂದ ಅಂದರೆ ದ ಕ್ಲಾರಿಟಿ ಯು ಗಿವ್. ಇವನ್ ಲೈಕ್ ನನಗೂ ಒಂದು ಸಮಸ್ಯೆ, ನಾನು ತುಂಬ ಫಾಸ್ಟಾಗಿ ಮಾತಾಡ್ತೀನಿ, ಬಟ್ ನಾನು ಎಷ್ಟೊಂದು ಅರ್ಥ ಆಗಲ್ಲ. ಬಟ್ ದ ವೇ ಯು ಹ್ಯಾವ್ ಸ್ಪೋಕನ್ ಥ್ರೂ ದ ದ ವೇ ಯು ಹ್ಯಾವ್ ನರೇಟೆಡ್ ದ ಹೋಲ್ ಫಿಲ್ಮ್, ಇಟ್ ಇಸ್ ಅಮೇಸಿಂಗ್. Like I used to learn a lot while dubbing you. Like I could see the swag and everything. And at the same time, ನಾನು ಹೇಳಬೇಕು ಡಾಲಿ ಧನಂಜಯ್ ಅವ್ರ ಫ್ಯಾನ್ಸ್ಗೆ, ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಕಾಣ್ತಿರೋ ರೀತಿ ಇದೆಯಲ್ಲ, ಇಟ್ ಈಸ್ ಲೈಕ್ ನನಗೆ ಭಾಳ ಇಷ್ಟ ಆಗೋ ರೀತಿ. ಲೈಕ್ ನಾನು ಈ ಥರ ನೋಡಬೇಕಿತ್ತು ಧನಂಜಯ್ನ ಅಂತ ನಾನು ಆಸೆ ಇಟ್ಕೊಂಡಿದ್ದು. ತುಂಬ ಸ್ವ್ಯಾಗಲ್ಲಿ, ತುಂಬ ಸ್ಟೈಲಿಶ್ ಆಗಿ, ತುಂಬ ಸೂಪರ್ ಅಮೇಝಿಂಗ್ ಆಗಿ, ಅಂದರೆ ಪ್ರತಿ ಪಾತ್ರವನ್ನು ಅವನು ಲೀಲಾಜಲವಾಗಿ ತುಂಬ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಬಟ್ ದೆನ್ ಈ ಸಿನಿಮಾದಲ್ಲಿರೋ ಆ ಪಾತ್ರ ಏನಿದೆ ಅದ್ರ ಹೆಸರು ಡಾಲಿ ಅಂತ ಇದೆ. ಇಟ್ ಈಸ್ ಲೈಕ್ ನನಗೆ ಅದು ನೋಡಿದಾಗೆಲ್ಲ ಭಾಳ ಖುಷಿ ಆಗ್ತಿತ್ತು. ಡಬ್ಬಿಂಗ್ ಮಾಡ್ಬೇಕಾದ್ರೆ ಅವ್ನು ಬರೋದು, ಸ್ವ್ಯಾಗು ಮತ್ತು ಆವಾಜ್ ಹಾಕೋದು ಅದೆಲ್ಲೂ, ಮತ್ತು ಒಂದು ಫೈಟ್ ಇದೆ, ಒಂದು ಡ್ಯಾನ್ಸ್ ಇದೆ, ಕಿಲ್ಲಿಂಗ್ ಇಟ್ ಲೈಕ್ 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 ಬಾಬ್. ಇವತ್ತು ನೋಡಿದೆ ಯಾವ್ದು ರೀಲ್ ಬಾಬ್ ಅಂತ. ಲೈಕ್ ಈ ಜನ್ರೇಷನ್ಗೆ ತುಂಬ ಹತ್ತಿರ ಆಗುವಂಥ ಒಂದು ಬ್ಯೂಟಿಫುಲ್ ಮಾಸ್ ಕ್ಯಾರೆಕ್ಟರ್ ಇದರಲ್ಲಿ. ಅದಾದಮೇಲೆ ಇಡೀ ಸಿನಿಮಾ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ದೀನಿ, ಮಜಾ ಇದೆ. ಒಂದು ಕ್ಷಣ ನೀವು ಆ ಕಡೆ ಈ ಕಡೆ ನೋಡೋಕ್ಕಾಗಲ್ಲ. ನೀವು ಎಷ್ಟೋ ತನಕ ನೀವು ಗಮನ ಇಟ್ಟು ನೋಡ್ತೀರೋ ಅಲ್ಲಿವರೆಗೂ ನಿಮ್ಮ ಸಿನಿಮಾ ಜೊತೆಲಿ ಇರ್ತೀರಾ. ಒಂದು ಕ್ಷಣ ಮಿಸ್ ಆದರೆ ಮತ್ತೊಂದು ಸತಿ ಬಂದು ಕೂತ್ಕೊಂಡು ನೋಡ್ತೀರಾ. ಅಷ್ಟು ಡೀಟೇಲ್ ಆಗಿ ಡೈರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಯೂಶಲಿ ಬ್ಯಾಂಕಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳಬೇಕಾಗುತ್ತೆ ಸಿನಿಮಾ, ಅಂದರೆ ನಮ್ಮ ಕಾಮನ್ ಆಡಿಯನ್ಸ್ಗೆ ತಲುಪಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೇಳಬೇಕಾಗುತ್ತೆ. ಅದನ್ನು ತುಂಬ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಯಾವುದೇ ಭಾಗದಲ್ಲೂ ಎಲ್ಲೂ ಕೂಡ ಬೋರ್ ಹೊಡೆಯಲ್ಲ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ಜನಗಳಿಗೆ ಭಾಳ ಎಂಟರ್ಟೈನ್ ಮಾಡುತ್ತೆ ಅಂತ ನಾನು ಶೋರ್ ಆಗಿದ್ದೀನಿ. ಯಾಕೆಂದರೆ ಜನಗಳಿಗೆ ಬೇಸಿಕಲಿ ಕಾನ್ ಸಿನಿಮಾಗಳು ಮತ್ತು ಯಾರಾದ್ರು ದುಡ್ಡು ಮೋಸ ಮಾಡೋದು ಎಲ್ಲ ಭಾಳ ಖುಷಿ ಕೊಡುತ್ತೆ. ಸೊ ಅದು ಇದ್ರಲ್ಲಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ನವೆಂಬರ್ 22ಕ್ಕೆ ನನ್ನ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ಮರ್ಯಾದೆ ಪ್ರಶ್ನೆ. ಸೊ ದಯವಿಟ್ಟು ಎಲ್ಲರೂ ಮರ್ಯಾದೆ ಪ್ರಶ್ನೆ ಕೂಡ ನೋಡಿ, ಜೀಬ್ರಾ ಕೂಡ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡೂ ಅದ್ಭುತವಾಗಿರೋ ಸಿನಿಮಾ, ತುಂಬ ಚೆನ್ನಾಗಿದೆ. ಎರಡೂ ತುಂಬ ಸ್ಟ್ರಗಲ್ ಮಾಡ್ತಿರೋ ಹುಡುಗರ ಕತೆ, ಎರಡರಲ್ಲೂ ತುಂಬ ಇಂಟೆನ್ಸ್ ಎಮೋಷನ್ಸ್ ಇದೆ. ಸೊ ಮರ್ಯಾದೆ ಪ್ರಶ್ನೆ, ಜೀಬ್ರಾ ಎರಡೂ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದ್ದೀರಾ? ಮೊದಲನೇದಾಗಿ ನಮ್ಮೂರಿಗೆ ಬಂದಿರೋ ಸತ್ಯದೇವ್ ಅವ್ರಿಗೆ ವೆಲ್ಕಮ್ ಟು ಬೆಂಗಳೂರು ಸರ್. ನಾನು ಈ ಸಿನಿಮಾನ ಆಲ್ರೆಡಿ ನೋಡಿದ್ದೀನಿ. ಹೌದು, ನಾನು ಈ ಸಿನಿಮಾನ ಆಲ್ರೆಡಿ ನೋಡಿದ್ದೀನಿ. ಸೊ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಆಫ್ ಆಲ್ ಆ ಡೈರೆಕ್ಟರ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಇಟ್ಸ್ ಎ ವೆರಿ ಬ್ರಿಲಿಯಂಟ್ ಸ್ಕ್ರಿಪ್ಟ್. ನೀವು ಒಂದು ನಿಮಿಷ ಆ ಕಡೆ ಕಡೆ ನೋಡಿದ್ರೆ ಏನೋ ಮಿಸ್ ಆಗೋಯ್ತಲ್ಲ ಅಂತ ಆ ಥರದ ಒಂದು ಸ್ಕ್ರಿಪ್ಟ್ ಇದು. ಮತ್ತು ಎಲ್ಲನೂ ಅಷ್ಟೇ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಒಬ್ಬ ಕಾಮನ್ ಮ್ಯಾನ್ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ತುಂಬ ಒಳ್ಳೆಯ ಒಂದು ಥ್ರಿಲ್ಲರ್ ಸಿನಿಮಾ ಇದು. ಆಮೇಲೆ ಈಗ ನಾವು ಅನ್ಕೋತೀವಲ್ಲ, ಈಗ ನೆಕ್ಸ್ಟ್ ಇದಾಗುತ್ತೆ, ಈಗ ನೋಡು ನೆಕ್ಸ್ಟ್ ಇದಾಗುತ್ತೆ ಅಂತ, ಅದು ಯಾವುದೂ ಆಗಲ್ಲ. ಆ ಥರದ ಸಿನಿಮಾ ಇದು. ಮತ್ತು ಪರ್ಫಾರ್ಮೆನ್ಸ್ ಅಂತ ಬಂದರೆ ಮೊದಲು ನಮ್ಮ ಊರಿಗೆ ಅತಿಥಿ ಇವ್ರ ಬಗ್ಗೆ ಹೇಳ್ತೀನಿ. ಸತ್ಯದೇವರು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರ. ನಾನು ಮೊದಲಿಂದ ಕೂಡ ನಿಮ್ಮ ಅಭಿಮಾನಿಗಳು. ಮುಂಚೆ ಒಂದೆರಡು ಸಿನಿಮಾಗಳನ್ನ ನೋಡಿದ್ದೆ. ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸರ್ ಈ ಸಿನಿಮಾದಲ್ಲೂ, ಬ್ರಿಲಿಯಂಟ್. ಮತ್ತು ನಮ್ಮನೆ ಮಗ ಸೂಪರ್ ಸ್ಟಾರ್ ಡಾಲಿ. ಈ ಸಿನಿಮಾದಲ್ಲಿ ಈಗ ನೀವು ಡಾಲಿ ನೋಡಿದ್ದೀರಲ್ವ ಟಗರಲ್ಲಿ, ಅದರಲ್ಲಿ ಹೆಂಗೆ RX ಬ್ಲಡ್ಡು, ಒಂದು ಕೈಯಲ್ಲಿ ಕತ್ತಿ, ಹಿಂಗೆ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬೆಂಟ್ಲೆ ಕಾರು, ಒಂದು ಸೂಟು,
ಬಟ್ ಸ್ವ್ಯಾಗ್ ಅದು. ಸೊ ಈ ಡಾಲಿ ಬೇರೆ, ಆ ಡಾಲಿ ಬೇರೆ. ಸೊ ಆ ಥರ ಒಂದು ಡಾಲಿನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಸಿನಿಮಾ ನೋಡಿ, ಚೆನ್ನಾಗಿದೆ ಅಷ್ಟೇ. ಅದೇ 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 ಇದೇ ಖುಷಿಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಮತ್ತೆ ನಮ್ಮ ಅಮೃತ ಇದ್ದಾರೆ, ತುಂಬ ನೋಡಿ ಅಮೃತ. ನಾನು ಅಲ್ಲ, ಮಾಡ್ತಿಲ್ಲ ಎಷ್ಟು ಅಮೃತ. ಭಯ ಪಟ್ಕೊಂಡು ಹೇಳಿದ್ರಲ್ಲ ನೀವು ಅದನ್ನ, ಅಮೃತ ಮತ್ತೆ ಹೋಗ್ತಾರೆ ಅಂತ. ಆಮೇಲೆ ಯಾಕೋ ನನ್ನ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಕರೆಕ್ಟ್ ಪಾಯಿಂಟ್. ಅದು ಹೆಣ್ಮಕ್ಳು ಯಾಕೆ ಸುಮ್ಮನೆ ಅಲ್ವಾ? ಹೌದು. ಓಕೆ, ಸೊ ಆಕ್ಚುಲಿ ಅದೇ ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ ಅಲ್ವಾ ನೀವು? ಹೌದು. ನಮಗೋಸ್ಕರ ಯಾವ್ದಾದ್ರು ಒಂದೇ ಒಂದು ಸೀಕ್ರೆಟ್, ಒಂದೇ ಒಂದು ಡೈಲಾಗ್. ಏನ್ ಡೈಲಾಗ್ ಎಲ್ಲ, ಆಮೇಲೆ ಡೈಲಾಗ್ ಡಬ್ಬಿಂಗ್ ಹೇಳಲೇಬೇಕು ಎಲ್ಲ. ದಯವಿಟ್ಟು ಇಲ್ಲಿ ಕನ್ನಡಿಗರೆಲ್ಲ ಕನ್ನಡದಲ್ಲೇ ಸಿನಿಮಾ ನೋಡಿ, ತುಂಬ ಚೆನ್ನಾಗಿ ಡಬ್ ಆಗಿದೆ ಸಿನಿಮಾ. ಇದು ಕನ್ನಡದ್ದೇನೋ ಸಿನಿಮಾ ಅನ್ನೋಷ್ಟು ಚೆನ್ನಾಗಿದೆ ಕನ್ನಡ ಡಬ್ಬಿಂಗು. ಸೊ ಪೂರ್ಣ ಈ ನಮ್ಮ ಸತ್ಯದೇವ್ ಅವ್ರ ಪಾತ್ರಕ್ಕೆ ಡಬ್ ಮಾಡಿದ್ದಾರೆ. ತುಂಬ ಕನ್ನಡದಲ್ಲಿ ನೋಡಿ. ಆಮೇಲೆ ಅವ್ರು ಹೇಳ್ದಂಗೆ ಆ ಥರ ಏನೂ ಬಿಟ್ಕೊಡಲ್ಲ, ಯಾಕಂದರೆ ಇದು ಸಸ್ಪೆನ್ಸ್ ಸಿನಿಮಾ. ನಾನು ಹೇಳ್ಬಿಟ್ರೆ ನಿಮಗೆಲ್ಲ ಅಯ್ಯೋ ಹಿಂಗಾಗುತ್ತೆ ಬಿಡು ಅನ್ನೋ ಥರ ಆಗ್ಬಿಡುತ್ತೆ. ಅದು ಹೋಗು ಅಂತ ಹೇಳ್ತಾ ಇದೆಯಾ ಸ್ಟೇಜಿಂದ? ಓಕೆ, ಇನ್ನೂ ಜಾಸ್ತಿ ಮಾತಾಡಿ ಅಂತ ಹೇಳ್ತಿದ್ದೆ. ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ, ಸುಮ್ಮನೆ ಮಾತಾಡಿದ್ರೆ ಅದಕ್ಕೆ ಸರ್ ಹೇಳಿದ್ದು ಭಾಷಣ ನಾನು. ಮಾಡ್ದಂಗೆ ಸರ್ ಆಗುತ್ತೆ. ಅದೇ ಹೇಳಿದ್ದು, ಸಿನಿಮಾ ನೋಡಿದೀರಾ ಅಂತ ಹೇಳಿದ್ರಿ. ನಮಗೋಸ್ಕರ ಪ್ರೀ ರಿಲೀಸ್ ಇನ್ನು 2 ದಿನ ಇದೆ ಈವೆಂಟ್. ಇನ್ನೊಂದು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಇದೆ. ನಾನು ಇಡೀ ಟ್ರೈಲರ್ ಇದೆ ಲಕ್ ಫೇವರ್ಸ್ ದ ಬ್ರೇವ್ ಅಂತ. ಬಟ್ ಆಲ್ಸೋ ಲಕ್ ಫೇವರ್ಸ್ ಹಾರ್ಡ್ ವರ್ಕ್. ಈ ಸಿನಿಮಾದಲ್ಲಿ ಆ ಹಾರ್ಡ್ ವರ್ಕ್ ಇದೆ. ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ಹಿಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಮಾಲ್ ಆಫ್ ಏಷ್ಯಾ ಅವರ ಕಡೆಯಿಂದ ಒಂದು ಪ್ರೀತಿಯ ಓಕೆ ನಿಮಗೆ. ಆ್ಯಂಡ್ ಕೋರ್ಸ್ ನಿಮ್ಮ ಸಿನಿಮಾ ಬಗ್ಗೆ ಕೂಡ ನಾವು ಮಾತಾಡಬೇಕು. ಸೊ ದಯವಿಟ್ಟು ನಿಮ್ಮ ಸಿನಿಮಾ ಬಗ್ಗೆ ಕೂಡ ಹೇಳ್ಬಿಡಿ. ನನ್ನ ಸಿನಿಮಾ ವಿದ್ಯಾಪತಿ ಅಂತ ನೆಕ್ಸ್ಟು ಡಾಲಿ ಪ್ರೊಡಕ್ಷನಲ್ಲಿ ಬರ್ತಾ ಇದೆ. ಅದು ಕೂಡ ಒಂದು ಮಜ್ಜವಾಗಿರೋ ಸಿನಿಮಾ. ಫಸ್ಟಿಂದ ಕೊನೆವರೆಗೂ ನಿಮ್ಮನ್ನ ತುಂಬ ಚೆನ್ನಾಗಿ ನಗಿಸ್ತೀವಿ ಆ ಸಿನಿಮಾದಲ್ಲಿ. ಇಲ್ಲಿ ಸೈಡ್ ನಮ್ಮದೊಂದು ಸಿನಿಮಾ ಹೇಳ್ಬಿಟ್ಟೆ. ಈಗ ಸದ್ಯಕ್ಕೆ ಈ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ. ಓಕೆ.